ಹಲೋ ಸ್ನೇಹಿತರೆ, ಬಂತು ನೋಡಿ ಭರ್ಜರಿ ಗುಡ್ ನ್ಯೂಸ್. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಮಾಚನಹಳ್ಳಿ ಶಿವಮೊಗ್ಗ ಇಲ್ಲಿ ಬೃಹತ್ ನೇಮಕಾತಿ ಹುದ್ದೆಗಳು ನಡೆಯುತ್ತಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ. ಎಲ್ಲ ಒಂದು ಹುದ್ದೆಗಳ ವಿವರ ನಿಮಗೆ ಅರ್ಥ ಆಗುತ್ತೆ ಗೆಳೆಯರೆ. ಇನ್ನು ನಮ್ಮ ಚಾನಲ್ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಅಂದರೆ ಕೆಳಗಡೆ ಚಾನಲ್ ನೇಮ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ಕನ್ನಡದಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸ್ನೇಹಿತರೆ. ನೋಟಿಫಿಕೇಷನ್ ಅದರ ದಿನಾಂಕ 12/6/2026 ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಶಿಮೂಲ್ನಲ್ಲಿ ಪರಿಷ್ಕೃತ ನೇಮಕಾತಿ ಪ್ರಕಟಣೆ. ಒಟ್ಟು 194 ಹುದ್ದೆಗಳ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಇಲ್ಲಿ ಆಹ್ವಾನಿಸಲಾಗಿದೆ ಗೆಳೆಯರೆ. ಇನ್ನು ಹುದ್ದೆಗಳ ವರ್ಗೀಕರಣ, ಇನ್ನು ಹುದ್ದೆಗಳ ಹೆಸರು, ಯಾವ್ಯಾವ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೆಯ ಹುದ್ದೆ ಬಂದುಬಿಟ್ಟು ಸಹಾಯಕ ವ್ಯವಸ್ಥಾಪಕರು ಆಗಿರುತ್ತೆ ಸ್ನೇಹಿತರೆ. ವೇತನ ಶ್ರೇಣಿ ನೋಡಿ 83,000ದಿಂದ 1,55,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಒಟ್ಟು 17 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಸಹಾಯಕ ವ್ಯವಸ್ಥಾಪಕರು ಆಡಳಿತ ಆಗಿರುತ್ತೆ 83,000ದಿಂದ, ಇದು ಕೂಡ ಅಷ್ಟೇ 1,55,000 ಆಗಿರುತ್ತೆ. ಒಟ್ಟು ಖಾಲಿ ಇರ್ತಕ್ಕಂಥ ಒಂದು ಹುದ್ದೆ. ಇದಕ್ಕೆ ವಿದ್ಯಾರ್ಹತೆ ನೋಡಿ, ಇದು ಡಿಗ್ರಿ ಮುಗಿದಿರಬೇಕಾಗುತ್ತೆ ಸ್ನೇಹಿತರೆ. 2 ವರ್ಷಗಳ ಪೂರ್ಣಾವಧಿ MBA ಜೊತೆಗೆ ಪರೀಕ್ಷಿತ ಸಂಸ್ಥೆಯಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷಗಳ ಸೇವಾನುಭವ ಮತ್ತು ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ಇನ್ನು ಸಹಾಯಕ ವ್ಯವಸ್ಥಾಪಕರು F ಅಲ್ಲಿ ಖಾಲಿ ಇದೆ. ಒಟ್ಟು 3 ಹುದ್ದೆಗಳು. ಇದಕ್ಕೂ ಕೂಡ ಅಷ್ಟೇ ಸೇಮ್ ಸ್ಯಾಲ್ರಿ ಆಗುತ್ತೆ 1,55,000ವರೆಗೂ ಮಂತ್ಲಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕೃಷಿ ಪದವಿ ಹೊಂದಿದ್ದವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. 4ನೇ ಹುದ್ದೆ ನೋಡಿ ಸಿಸ್ಟಮ್ ಆಫೀಸರ್ ಅಥವಾ MIS. ಇದಕ್ಕೆ ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋದರೆ 69,000ದಿಂದ 1,34,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಕಾಲಿರ್ತಕ್ಕಂಥ ಹುದ್ದೆಗಳು 1 ಸ್ನೇಹಿತರೆ, ಸರಿನಾ. ವಿದ್ಯಾರ್ಹತೆ ನೋಡೋದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿದ್ದವರು ಹುದ್ದೆಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಹುದ್ದೆಗಳನ್ನು ನೋಡ್ತಾ ಹೋದರೆ ಮಾರುಕಟ್ಟೆ ಅಧಿಕಾರಿ ಹುದ್ದೆ. ಖಾಲಿ ಇರತಕ್ಕಂಥ ಹುದ್ದೆಗಳು 2 ಹುದ್ದೆಗಳು. ವೇತನ ಶ್ರೇಣಿ ನೋಡಿ 1,34,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ ನಿಮಗೆ. ಇದಕ್ಕೆ BSc BBM ಪದವಿ ಜೊತೆ ಹೆಸರಾಂತ ಸಂಸ್ಥೆಗಳಲ್ಲಿ ಮಾರುಕಟ್ಟೆಯಲ್ಲಿ 3 ವರ್ಷಗಳ ಸೇವಾನುಭವ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. 6ನೇ ಹುದ್ದೆ ನೋಡಿ ತಾಂತ್ರಿಕ ಅಧಿಕಾರಿ. ತಾಂತ್ರಿಕ ಅಧಿಕಾರಿ ಅಭಿಯಂತರ ಹುದ್ದೆ. ಇನ್ನು ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು 2 ಆಗಿರುತ್ತೆ. ಅದು ತಾಂತ್ರಿಕ ಅಧಿಕಾರಿ ಅಭಿಯಂತರ ಮೆಕ್ಯಾನಿಕಲ್ನಲ್ಲಿ ಖಾಲಿರ್ತಕ್ಕಂಥ ಒಂದು ಹುದ್ದೆ ಸ್ನೇಹಿತರೆ, ಸರಿನಾ. ಇದಕ್ಕೆ ಮಂತ್ಲಿ ಸ್ಯಾಲ್ರಿ ಇದಕ್ಕೂ ಕೂಡ 1,34,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಮೆಕ್ಯಾನಿಕಲ್ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದಿಂದ BE ಮೆಕ್ಯಾನಿಕಲ್ ಪದವಿಯನ್ನು ಹೊಂದಿರತಕ್ಕಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಒಂದು ಹುದ್ದೆಗೆ. ತಾಂತ್ರಿಕ ಅಧಿಕಾರಿ ಅಭಿಯಂತರ ಆಗಲೇ ಹೇಳ್ದಂಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಖಾಲಿರ್ತಕ್ಕಂಥ ಹುದ್ದೆ 1 ಆಗಿರುತ್ತೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಪದವಿ ಹೊಂದಿದ್ದವರು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು ಗೆಳೆಯರೆ. ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ, ಸರಿನಾ. ವೇತನ ಶ್ರೇಣಿ ನೋಡಿ 69,000ದಿಂದ 1,34,000 ಆಗಿರುತ್ತೆ. ಹುದ್ದೆಗಳು 2. ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ ಕೆಮಿಸ್ಟ್ರಿಯಲ್ಲಿ ಕಲಿರ್ತಕ್ಕಂಥ ಹುದ್ದೆ 1. ಇದಕ್ಕೆ MSc ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇನ್ನು ಅದರಲ್ಲೇ ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ ಮೈಕ್ರೋಬಯಾಲಜಿ ಹುದ್ದೆ ಕಾಲಿರ್ತಕ್ಕಂಥ ಹುದ್ದೆ 1. 2 ಹುದ್ದೆ ಸೇರಿ ಒಟ್ಟು ಕಾಲಿರ್ತಕ್ಕಂಥ 2 ಹುದ್ದೆಗಳು ಸ್ನೇಹಿತರೆ. ಇದಕ್ಕೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MSc ಮೈಕ್ರೋಬಯಾಲಜಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿದ್ದವರು ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಸ್ನೇಹಿತರೆ. ತಾಂತ್ರಿಕ ಅಧಿಕಾರಿ ಸ್ನೇಹಿತರೆ DTಯಲ್ಲಿ ಕಾಲಿದೆ. ಒಟ್ಟು 14 ಹುದ್ದೆಗಳು ಖಾಲಿ ಸ್ನೇಹಿತರೆ. ಇದಕ್ಕೂ ಕೂಡ 1,34,000ವರೆಗೂ ಮಂತ್ಲಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. ಭರ್ಜರಿ ಮಂತ್ಲಿ ಸ್ಯಾಲ್ರಿ ಸ್ನೇಹಿತರೆ. ಯಾರೂ ಕೂಡ ಒಂದು ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಈಗಲೇ ಅರ್ಜಿಗಳನ್ನು ಸಲ್ಲಿಸಿ ಸ್ನೇಹಿತರೆ. ಇದಕ್ಕೆ BTech ಮಾಡಿದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇನ್ನು ಕೆಮಿಸ್ಟ್ ದರ್ಜೆ 1. ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋದರೆ 1,00,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 2. ಅದರಲ್ಲಿ ಮೊದಲನೇದು ಕೆಮಿಸ್ಟ್ರಿ ದರ್ಜೆ 1 ಕೆಮಿಸ್ಟ್ರಿ 2 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ BSc ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು. ಕಂಪ್ಯೂಟರ್ ನಿರ್ವಹಣೆ ಹೊಂದಿರಬೇಕಾಗುತ್ತೆ. ಡೈರಿ ಮತ್ತು ಆಹಾರ ಸಂಸ್ಕರಣಾ ಘಟಕಗಳಲ್ಲಿ 2 ವರ್ಷಗಳ ಅನುಭವ ಇದ್ದವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಕೆಮಿಸ್ಟ್ರಿ ದರ್ಜೆ ಮೈಕ್ರೋಬಯಾಲಜಿಯಲ್ಲಿ 2 ಹುದ್ದೆಗಳು ಖಾಲಿ ಇವೆ. ಇದಕ್ಕೂ ಕೂಡ ಅಷ್ಟೇ BSc ಪದವಿಯಲ್ಲಿ ಮೈಕ್ರೋಬಯಾಲಜಿಯನ್ನು ವಿಷಯವಾಗಿ ವ್ಯಾಸಂಗ ಮಾಡಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಸ್ನೇಹಿತರೆ. ಮತ್ತು 2 ವರ್ಷಗಳ ಅನುಭವ ಇರಬೇಕಾಗುತ್ತೆ. ವಿಸ್ತರಣಾಧಿಕಾರಿ 10ನೇ ಹುದ್ದೆ. ಖಾಲಿರ್ತಕ್ಕಂಥ ಹುದ್ದೆಗಳು 17 ಸ್ನೇಹಿತರೆ.
17 ಹುದ್ದೆಗಳು. ಇದಕ್ಕೆ ಲಕ್ಷದವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 1 ಲಕ್ಷದವರೆಗೂ ಸ್ಯಾಲ್ರಿ ಸಿಗುತ್ತೆ ಇದಕ್ಕೆ ವಿಸ್ತರಣಾಧಿಕಾರಿ ಹುದ್ದೆಗೆ. ಇದಕ್ಕೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ. ನೋಡಿ, ಯಾವುದೇ ಒಂದು ಡಿಗ್ರಿ ಹೋಲ್ಡರ್ ಆದರೂ ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. 11ನೇ ಹುದ್ದೆ ನೋಡಿ, ಆಡಳಿತ ಸಹಾಯಕ ದರ್ಜೆ 2. ವೇತನ ಶ್ರೇಣಿ ನೋಡ್ತಾ ಹೋಗೋದ್ರೆ 83,700 ರೂಪಾಯಿವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 17 ಹುದ್ದೆಗಳು ಖಾಲಿಗಳಿದೆ. ಇದಕ್ಕೆ ಭಾರತದ ಕಾನೂನಿನಲ್ಲಿ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯೊಂದಿಗೆ ಡಿಗ್ರಿ ಪಾಸ್ ಮಾಡಿದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಕಂಪ್ಯೂಟರ್ ಜ್ಞಾನ ನಿಮಗೆ ಇರಬೇಕಾಗತ್ತೆ. ಲೆಕ್ಕ ಸಹಾಯಕ ದರ್ಜೆ 2, ಇದಕ್ಕೂ ಕೂಡ ಅಷ್ಟೇ 12 ಹುದ್ದೆಗಳು ಖಾಲಿವೆ. 44,000ದಿಂದ 83,000 ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇದಕ್ಕೂ ಕೂಡ ಅಷ್ಟೇ ವಿಶ್ವವಿದ್ಯಾಲಯದಿಂದ BCom ಪದವಿಯೊಂದಿಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಯಾರಾದರೂ ಡಿಗ್ರಿ ಮಾಡಿ ಕಂಪ್ಯೂಟರ್ ಜ್ಞಾನ ಇರತಕ್ಕಂಥ ಅಭ್ಯರ್ಥಿಗಳಾಗಿರೋದು ಅರ್ಜಿಗಳನ್ನ ದಯವಿಟ್ಟು ಸಲ್ಲಿಸ್ಕೊಳ್ಳಿ. ಒಂದು ಉತ್ತಮ ಸಂಬಳದ ಕೆಲಸಗಳಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 2 ಹುದ್ದೆಗಳು 10 ಹುದ್ದೆಗಳು. ಮಂತ್ಲಿ ಸ್ಯಾಲ್ರಿ 44,000ದಿಂದ 83,700 ರೂಪಾಯಿವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಗೆಳೆಯರೆ ನಿಮಗೆ. ಇನ್ನು BBM BSc BCom ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ಕೆಮಿಸ್ಟ್ ದರ್ಜೆ 2 ವೇತನ ಶ್ರೇಣಿ ನೋಡಿ 44,000ದಿಂದ 83,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಟೋಟಲ್ ಬಂದುಬಿಟ್ಟು 28 ಹುದ್ದೆಗಳು ಖಾಲಿವೆ. ಅದರಲ್ಲಿ ಕೆಮಿಸ್ಟ್ ದರ್ಜೆ 2 ಕೆಮಿಸ್ಟ್ರಿಯಲ್ಲಿ 20 ಹುದ್ದೆಗಳು ಖಾಲಿವೆ. ಸರಿನಾ? ಡಿಗ್ರಿಯಲ್ಲಿ BSc ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯವಾಗಿ ವ್ಯಾಸಂಗ ಮಾಡಿದವರು ಕಂಪ್ಯೂಟರ್ ನಿರ್ವಹಣೆ ಹೊಂದಿರಬೇಕಾಗುತ್ತೆ. ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿ ಆಗಲೇ ಹೇಳಿದಾಗೆ 8 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇದಕ್ಕೆ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತಂದರೆ ಕಿರಿಯ ಸಿಸ್ಟಮ್ ಆಪರೇಟರ್ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಖಾಲಿರ್ತಕ್ಕಂಥ ಹುದ್ದೆಗಳು 13 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಹತೆ ನೋಡೋದಾದರೆ ಯಾವುದೇ ಪದವಿಯೊಂದಿಗೆ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷಗಳ ಅನುಭವ ಹೊಂದಿದ್ದವರು ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಗೆಳೆಯರೆ. ಶೀಘ್ರ ಲಿಪಿಗಾರರು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಖಾಲಿರ್ತಕ್ಕಂಥ ಹುದ್ದೆಗಳು 1. ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋದರೆ 83,000ವರೆಗೂ ಮಂತ್ಲಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ ಗೆಳೆಯರೆ. ಯಾವುದೇ ಪದವಿಯೊಂದಿಗೆ ಸೀನಿಯರ್ ಇಂಗ್ಲೀಷ್ ಅಥವಾ ಕನ್ನಡ ಶಾರ್ಟ್ ಹ್ಯಾಂಡ್ಲೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆಗಳನ್ನು ಜ್ಞಾನವನ್ನು ಹೊಂದಿದ್ದವರು ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಗೆಳೆಯರೆ. ಇನ್ನು ಕಿರಿಯ ತಾಂತ್ರಿಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 50. ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಹುದ್ದೆ ಖಾಲಿವೆ. ಮಂತ್ಲಿ ಸ್ಯಾಲ್ರಿ 67,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ 22 ಹುದ್ದೆಗಳು ಖಾಲಿವೆ. ಇದಕ್ಕೆ SSLCಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೇರ್ಗಡೆಯೊಂದಿಗೆ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಆಫೀಸ್ NTC ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಷನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಕಿರಿಯ ತಾಂತ್ರಿಕ ರೆಫ್ರಿಜರೇಷನ್ ಹುದ್ದೆಗೆ 10 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇದಕ್ಕೂ ಕೂಡ ಅಷ್ಟೇ SSLCಯೊಂದಿಗೆ ಡೈರೆಕ್ಟರೇಟ್ ಆಫ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ರೆಫ್ರಿಜರೇಟರ್ ಟ್ರೈನಲ್ಲಿ ತೇರ್ಗಡೆ ಹೊಂದಿದ್ದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಕಿರಿಯ ತಾಂತ್ರಿಕರು ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ. 12 ಹುದ್ದೆಗಳು ಖಾಲಿವೆ. SSLCಯೊಂದಿಗೆ ಬಾಯ್ಲರ್ ಅಥವಾ ಕಾರ್ಖಾನೆ ಇವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2ರ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ. ಪಡೆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಕಿರಿಯ ತಾಂತ್ರಿಕ ಹುದ್ದೆಗಳು ಫಿಟ್ಟರ್ ಇರುತ್ತೆ ಸ್ನೇಹಿತರೆ. ಫಿಟ್ಟರ್ ನೋಡಿ, ಫಿಟ್ಟರ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದಕ್ಕೆ ಕಿರಿಯ ತಾಂತ್ರಿಕರು ವೆಲ್ಡರ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಸಲ್ಲಿಸ್ಬೋದು. 2 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಗಳ ವರ್ಗೀಕರಣ ಮತ್ತು ವರ್ಗೀಕರಣ ವಿದ್ಯಾರ್ಹತೆ ಹಾಗೂ ವೇತನಗಳ ಬಗ್ಗೆ ಮಾಹಿತಿ ಆಯ್ತು ಸ್ನೇಹಿತರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಒಕ್ಕೂಟದಲ್ಲಿ ಖಾಲಿ ಇರುವ ಈ ಮೇಲಿನ ಹುದ್ದೆಗಳ ಅರ್ಜಿ ಸಲ್ಲಿಸುವ ಸಂಬಂಧ ನೇಮಕಾತಿ ಪ್ರಕ್ರಿಯೆಯ ಪೂರ್ಣ ವಿವರಗಳನ್ನು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಶಿವಮೊಗ್ಗ ಇವರ ಜಾಲತಾಣದಲ್ಲಿ ವೆಬ್ಸೈಟ್ www.shimul.coop ಲಭ್ಯವಿದ್ದು ಅಭ್ಯರ್ಥಿಗಳು ಕಡ್ಡಾಯವಾಗಿ ತಕ್ಷಣಿಕ ಸೇವೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು, ಆಫ್ಲೈನ್ ಮುಖಾಂತರ ಅಲ್ಲ. ಸರಿನಾ? ಅರ್ಥ ಮಾಡ್ಕೊಳ್ಳಿ. ಇನ್ನು ಶುಲ್ಕಗಳನ್ನು ನೋಡ್ತಾ ಹೋದರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪರಿಶಿಷ್ಟ ಜಾತಿ ಪ್ರವರ್ಗ ಬಿ, ಪರಿಶಿಷ್ಟ ಜಾತಿ ಪ್ರವರ್ಗ ಸಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಪಾವತಿಸಬೇಕಾದ ಶುಲ್ಕ 1000 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸರಿನಾ? ಇದು ಶುಲ್ಕದ ಬಗ್ಗೆ ಆಯಿತು ಸ್ನೇಹಿತರೆ. ಆನ್ಲೈನ್ನಲ್ಲಿ ನೀವು ಶುಲ್ಕವನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ದಿನಾಂಕ 14/7/2026 ಶುಲ್ಕವನ್ನು ಸಂದಾಯ ಮಾಡಿದಲ್ಲಿ ಅಂತಹವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ
14/6/2026ರಿಂದ ಇದರಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶುರು ಆಗಿದೆ ಗೆಳೆಯರಿ. ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಲು ಲಾಸ್ಟ್ ಡೇಟ್ ಬಂದುಬಿಟ್ಟು 14/7/2026 ಇಲ್ಲಿ ಲಾಸ್ಟ್ ಡೇಟ್. ಒಂದು ತಿಂಗಳು ನಿಮಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈಗಲೇ ಅರ್ಜಿ ಸಲ್ಲಿಸಿಕೊಳ್ಳಿ. ನಾವು ಲಾಸ್ಟ್ ಡೇಟಲ್ಲಿ ಸಲ್ಲಿಸ್ತೀವಿ ಅಂತಂದರೆ ಇನ್ನು ಸರ್ವರ್ ಬಿಸಿ ಬಂತಂದರೆ ನಿಮ್ಮ ಅರ್ಜಿಗಳು ಅಪ್ಲೈ ಆಗಲಿಕ್ಕೆ ತುಂಬಾ ಸಮಯ ತೊಗೊಳ್ತಾ ಸ್ನೇಹಿತರೆ. ಈಗಲೇ ಹೋಗಿ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಂಡ್ರೆ ನಿಮಗೆ ಒಂದು ಉತ್ತಮ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನಿಮಗೇನಾದ್ರು ಡೌಟ್ಸ್ ಇತ್ತಪ್ಪ ಅಂತಂದರೆ ನಾನು ಈ ಒಂದು PDF ನಾನು ನಮ್ಮ ಡಿಸ್ಕ್ರಿಪ್ಷನ್ ನೀಡ್ತೇನೆ. ಹೋಗಿ ದಯವಿಟ್ಟು PDF ನೀವು ಕ್ಲೀನಾಗಿ ಓದ್ಕೊಂಡು ನಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅವುಗಳು ನಿಮಗೆ ಒಂದು ಉತ್ತಮ ಅಂತ ನಿಮಗೆ ತಿಳಿಸ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಯಾವುದಾದ್ರು ವಿಷಯಗಳಿದ್ದರೆ ತಿಳಿಸ್ತೇನೆ ನೋಡಿ. ಕನಿಷ್ಠ ವಯೋಮಿತಿ ನೋಡಿ. ವಯೋಮಿತಿ ಬಗ್ಗೆ ತಿಳಿಸೋದಾದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ಪರಿಷ್ಠ ಪ್ರವರ್ಗ ಸಿ ಪರಿಷ್ಠ ಪಂಗಡ ಪ್ರವರ್ಗ 1ಕ್ಕೆ ಕನಿಷ್ಠ 18, ಗರಿಷ್ಠ 40, ಸಡಿಲಿಕೆ 45 ವರ್ಷ ಇಲ್ಲಿ ಏಜ್ ಲಿಮಿಟ್ನ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. 2A 2B 3A 3Bಗೆ ಕನಿಷ್ಠ 18, ಗರಿಷ್ಠ 38, ಸಡಿಲಿಕೆ ಬಂದುಬಿಟ್ಟು 43 ವರ್ಷದವರೆಗೂ ನಿಮಗೆ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 35, ಸರ್ಕಾರದ ಆದೇಶ ಅನ್ವಯ 40 ವರ್ಷಗಳವರೆಗೂ ನಿಮಗೆ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ವಯೋಮಿತಿ ಆಯಿತು. ವಯೋಮಿತಿ ಸಡಿಲಿಕೆ ಆಗಲೇ ಹೇಳ್ದಂಗೆ ಯಾರ್ಯಾರಿಗಿರುತ್ತಪ್ಪ ಅಂದರೆ ಮಾಜಿ ಸೈನಿಕರಿಗಿರುತ್ತೆ, SSC ಕೆಡೆಟ್ ಇನ್ಸ್ಟ್ರಕ್ಟರ್ಗಳಿಗಿರುತ್ತೆ, ವಿಧವೆಯರಿಗೆ 10 ವರ್ಷಗಳು ಕೊಟ್ಟಿದ್ದಾರೆ, ಅಂಗವಿಕಲರಿಗೆ 10 ವರ್ಷಗಳ ಇಲ್ಲಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ಏನಾದರೂ ವಿಷಯಗಳಿದ್ದರೆ ಇಷ್ಟಾಗಿರುತ್ತೆ ಸ್ನೇಹಿತರೆ ಈ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಯಾವ್ದಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ನೀಡಿರ್ತೇನೆ. ದಯವಿಟ್ಟು ಹೋಗಿ PDF ನೋಡ್ಕೊಂಡು ನೀವು ಅನಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದೇ ರೀತಿ ಕನ್ನಡದ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಬರ್ತಕ್ಕಂಥ ಬೆಲ್ಲೆಗೆ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.